ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಡಿ ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ವಿದ್ಯಾರ್ಥಿಗಳೇ, ಆ್ಯನ್ಯುವಲ್ ಎಕ್ಸಾಮ್ ಹತ್ತಿರ ಬರ್ತಾ ಇದ್ದಾವೆ. ಕಾಮರ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಈ ಒಂದು ದ್ವಿತೀಯ PUCಯಲ್ಲಿ ವ್ಯವಹಾರ ಅಧ್ಯಯನವನ್ನು ಬಿಸ್ನೆಸ್ ಸ್ಟಡಿಯನ್ನು ತೆಗೆದುಕೊಂಡಿರ್ತೀರಿ ಅಂಥ ವಿದ್ಯಾರ್ಥಿಗಳಿಗೆ ನಾನು ಇವತ್ತೊಂದು ದಿನ ನಿಮಗೆ ಏನಪ್ಪ ಅಂತಂದರೆ ಪಾಸಿಂಗ್ ಪ್ಯಾಕೇಜನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಪಾಸಿಂಗ್ ಪ್ಯಾಕೇಜಲ್ಲಿ ಪ್ರಮುಖವಾಗಿ ನಿಮಗೆ 1 ಅಂಕದ, 2 ಅಂಕದ, 4 ಅಂಕದ, 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುವಂಥ ಒಂದು ಪ್ಯಾಕೇಜ್ ಆಗಿರೋದ್ರಿಂದ ವಿಡಿಯೋವನ್ನು ಕೊನೆ ತನಕ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಅಧ್ಯಾಯ 1 ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬರುವಂಥ ಏನೊಂದು ಪ್ರಮುಖ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳನ್ನು ನೀವು ಇಲ್ಲಿ ಒಂದೊಂದಾಗಿ ಗಮನಿಸ್ತಾ ಹೋಗಿ. ಭಾಗ ಅದಲ್ಲಿ ಬರುವಂತಹ ಪ್ರಶ್ನೆಗಳು ಯಾವ್ಯಾವ ಅಂತಂದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ನೀವು ಉತ್ತರಿಸಬೇಕು. ಈಗ 1 ಅಂಕದಲ್ಲಿ ಪ್ರಶ್ನೆಗಳಿರ್ತವೆ ನಿಮಗೆ. ಸರ್ ಯಾವ್ಯಾವ ಅಂತಂದರೆ ಇಲ್ಲಿ ನೋಡಿಲಿ, ಆಸ್ಪತ್ರೆಯಲ್ಲಿ ವೈದ್ಯರು, ದಾದಿಯರು ಮತ್ತು ಸಿಬ್ಬಂದಿ ಒಟ್ಟಾಗಿ ಕೆಲಸ ಮಾಡುತ್ತಿದ್ದರೆ ಆ ನಿರ್ವಹಣೆ ಯಾವ ಲಕ್ಷಣವು ಇಲ್ಲಿ ಪ್ರತಿಫಲಿಸುತ್ತಿದೆ ಅಂತಂದರೆ ಉತ್ತರವನ್ನು ನೀವೆಲ್ಲ ನೋಡ್ತೀರಿ. ನಿರ್ವಹಣೆ ಗುಂಪು ಚಟುವಟಿಕೆಯನ್ನು ಒಳಗೊಂಡಿರುವಂಥದ್ದು. ಯಾವುದ್ರಿ? ಗುಂಪು ಚಟುವಟಿಕೆಯನ್ನು ಇಲ್ಲಿ ನಾವು ಕಂಡು ಬರ್ತದೆ. ಜೊತೆಗೆ ಇಲ್ಲಿ ಒಂದು ದೊಡ್ಡ ಕಾರ್ಪೊರೇಟ್ ಕಂಪನಿಯು ಉತ್ತರ ವಿಭಾಗದ ವ್ಯವಸ್ಥಾಪಕಿಯಾಗಿ ರಿತು ಇವಳು ಸಂಘಟನೆಯಲ್ಲಿ ಯಾವ ಹಂತದಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಅಂತಂದರೆ ಇದು ಮಧ್ಯಮ ಹಂತ. ಅಂದರೆ ಕಾರ್ಪೊರೇಟ್ ಆಗಿ ಒಂದು ಕಂಪನಿಯ ಉತ್ತರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಅವಳು ಮಧ್ಯಮ ಹಂತ ಅಂತ ಹೇಳ್ತೀವಿ. ಇನ್ನು 3ನೇ ಪ್ರಶ್ನೆಯನ್ನು ನೀವು ಗಮನಿಸ್ತಾ ಹೋಗಿ. ಇವೆಲ್ಲ ಗಮನಿಸ್ತಾ ಇದ್ದೀರಿ. ವ್ಯವಹಾರ ವಾತಾವರಣವು ಪರಿಸರ ಬದಲಾಗುತ್ತಿರುವಾಗ ನಿರ್ವಹಣೆ ಯಾವ ಲಕ್ಷಣವು ಸಂಘಟನೆಯನ್ನು ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತಂದರೆ ಉತ್ತರವನ್ನು ನೀವು ಇಲ್ಲಿ ಗಮನಿಸಿ. ನಿರ್ವಹಣೆಯು ಚಲನಶೀಲ ಕಾರ್ಯವನ್ನು ಏನಪ್ಪ ಅಂತಂದರೆ ಕಾರ್ಯವಾಗಿದೆ ಅಂತ ಹೇಳ್ತೀವಿ. ಸರಿಯಾದ ಕೆಲಸಕ್ಕೆ ಸರಿಯಾದ ಜನರನ್ನು ಹುಡುಕುವುದು ನಿರ್ವಹಣೆ ಯಾವ ಕಾರ್ಯ ಅಂತ ಹೇಳ್ತಾರೆ ಅವರು? ಅದು ಸಿಬ್ಬಂದಿ ನಿರ್ವಹಣೆ. ಇದು ಭಾಳ ಸರಿ ಇಂಪಾರ್ಟೆಂಟು, ನಿಮಗೆ ಕ್ವಶನ್ನು ಬಂದು ಹೋಗಿದೆ. ಈ ಕ್ವಶನನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಒಂದು ಪೆಟ್ರೋಲ್ ಬಂಕನ್ನು ಒಂದು ಆಸ್ಪತ್ರೆ ಅಥವಾ ಶಾಲೆಯ ರೀತಿಯಲ್ಲಿ ನಿರ್ವಹಿಸುವ ಅವಶ್ಯಕತೆ ಇದ್ದು ಇದು ನಿರ್ವಹಣೆ ಯಾವ ಲಕ್ಷಣವನ್ನು ಸೂಚಿಸುತ್ತದೆ ಅಂತಂದರೆ ಇದು ನಿರ್ವಹಣೆಯ ಸರ್ವವ್ಯಾಪಕವಾಗಿದೆ ಎಂಬ ಲಕ್ಷಣವನ್ನು ಇಲ್ಲಿ ಸೂಚಿಸ್ತದೆ ಅಂತ ಹೇಳ್ತೀವಿ. ಈ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಎಂಬ ಪ್ರಶ್ನೆಗೆ ಉತ್ತರವನ್ನು ನೀವೆಲ್ಲ ನೋಡ್ತಾ ಹೋಗ್ತೀರಿ. ಇಲ್ಲಿ ನೋಡಿ, ಕ್ರಿಕೆಟ್ ಪಂದ್ಯದಲ್ಲಿ ಆಟಗಾರನಿಗೆ ಪ್ರತಿಭೆ ಇರುತ್ತದೆ, ಹೌದಾ, ಆದರೆ ನಾಯಕನಿಲ್ಲದೆ ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ನಿರ್ವಹಣೆ ಯಾವ ಕಾರ್ಯವನ್ನು ಸೂಚಿಸುತ್ತದೆ ಒಂದು ವಾಕ್ಯದೊಂದಿಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಉತ್ತರವನ್ನು ನೀವೆಲ್ಲ ಇಲ್ಲಿ ನೋಡಿ. ಉತ್ತರವನ್ನು ನೋಡಿ, ನಿರ್ದೇಶಿಸುವಿಕೆ ಅಂಥೇಳಿ ನಾವು ಇದನ್ನು ಶಾರ್ಟಾಗಿ ಬರಿಬೋದು. ಅದರ ನಿರ್ದೇಶಿಸುವಿಕೆಯು ಸಿಬ್ಬಂದಿಗೆ ನಿಯೋಜಿಸಿದ ಕಾರ್ಯವನ್ನು ಅತ್ಯುತ್ತಮವಾಗಿ ನಿರ್ವಹಿಸಲು ಮುಂದಾಳತ್ವ ಮತ್ತು ಪ್ರೋತ್ಸಾಹದ ವಾತಾವರಣವನ್ನು ಸ್ಥಾಪನೆ ಮಾಡ್ತದೆ. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ? ನಿರ್ದೇಶಿಸುವಿಕೆ ಅಂತ ಕರಿತೀವಿ. ಇನ್ನು ಸ್ಪರ್ಧೆಯ ಕಾರಣದಿಂದಾಗಿ ಕಂಪನಿಯು ತನ್ನ ತಂತ್ರಗಳನ್ನು ಆಗಾಗ್ಗೆ ಬದಲಾಯಿಸುತ್ತದೆ. ಇದು ಯಾವ ರೀತಿಯ ನಿರ್ವಹಣೆ ಗುಣಲಕ್ಷಣವನ್ನು ಎತ್ತಿ ತೋರಿಸುತ್ತದೆ? ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ವಿವರಣೆಯನ್ನು ಕೊಡಿ ಅಂತೇಳಿ ಅಪ್ಲೈಡ್ ಕ್ವಶನನ್ನು ಕೇಳ್ತಾರೆ. ಇದು ನಿರ್ವಹಣೆಯ ಚಲನಶೀಲ ಕಾರ್ಯ ಆಗಿದೆ. ಯಾವ ರೀತಿ ಚಲನಶೀಲ ಕಾರ್ಯ ಆಗಿದೆ ಅನ್ನೋದು ನೋಡ್ತಾ ಹೋಗೋಣ. ಒಂದು ಸಂಘಟನೆಯು ಯಶಸ್ವಿಯಾಗಬೇಕಾದರೆ ಅದು ತನ್ನನ್ನು, ತನ್ನ ಗುರಿಗಳನ್ನು ಪರಿಸರದ ಅಗತ್ಯತೆಗೆ ತಕ್ಕಂತೆ ಏನಾಗಬೇಕ್ರಿ? ಬದಲಾಯಿಸ್ಕೊಳ್ಬೇಕು. ಒಂದು ವೇಳೆ ಪರಿಸರ ತಕ್ಕಂತೆ ಬದಲಾವಣೆ ಆಗಲಿಲ್ಲ ಅಂತಂದರೆ ಅದು ಚಲನಶೀಲ ಏನಪ್ಪ ಅಂತಂದರೆ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ. ಇನ್ನು 2 ಅಂಕದ 3ನೇ ಪ್ರಶ್ನೆಯನ್ನು ಗಮನಿಸಿ. ಒಬ್ಬ ವ್ಯವಸ್ಥಾಪಕರಾಗಿ ನಿಮ್ಮ ಸಂಘಟನೆಯಲ್ಲಿ ನೀವು ಕಾರ್ಯನಿರ್ವಹಣೆ ಯಾವ ಪರಸ್ಪರ ಸಂಬಂಧಿತ ಕಾರ್ಯಗಳನ್ನು ಅನ್ವಯಿಸುತ್ತೀರಿ? ಅವುಗಳಲ್ಲಿ ಯಾವುದು 2 ಕಾರ್ಯಗಳನ್ನು ತಿಳಿಸಿ ಅಂತ ಕೊಡ್ತಾರೆ. ಉತ್ತರವನ್ನು ನೋಡಿ. ಯೋಜಿಸುವಿಕೆ ಮತ್ತು ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ಸಿಬ್ಬಂದಿ ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ. ಇವುಗಳಲ್ಲಿ ಬೇಕಾದ 2 ನೀವೇನಪ್ಪ ಅಂತಂದರೆ ಬರಿತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ಈ ಭಾಗಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು 20-25 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. 5 ಅಂಕದ ಪ್ರಶ್ನೆ ಅಂತ ತಿಳ್ಕೊಳ್ಳೋಣ. ನಾವೀಗ ಎಷ್ಟು ಅಂಕದ್ರಿ? 5 ಅಂಕದ ಪ್ರಶ್ನೆನ ತಿಳ್ಕೊಳ್ಳೋಣ. ನಿರ್ವಹಣೆ ಯಾವ ಉದ್ದೇಶಗಳನ್ನು ಸಾಧಿಸಲು ಬಯಸುತ್ತದೆ? ಸೃಷ್ಟೀಕರಿಸಿ ಅಂತ ಪ್ರಶ್ನೆ ಇದ್ದಾಗ ಉತ್ತರಗಳನ್ನು ನೀವು ಪಾಯಿಂಟ್ ಹಾಕಬೇಕು. ಒಂದು ಸಂಘಟನಾತ್ಮಕ ಉದ್ದೇಶಗಳನ್ನು, ಅಸ್ತಿತ್ವ, ಲಾಭ, ಬೆಳವಣಿಗೆ. ಇನ್ನು ಇಲ್ಲಿ 2ನೇದು ಸಾಮಾಜಿಕ ಉದ್ದೇಶಗಳು ಯಾವ್ಯಾವು? ಪರಿಸರ ಸ್ನೇಹಿ, ಉತ್ಪಾದನಾ ವಿಧಾನಗಳು, ಉದ್ಯೋಗಾವಕಾಶಗಳು, ಜೊತೆಗೆ ಉದ್ಯೋಗಗಳು, ಮಕ್ಕಳಿಗೆ ಶಾಲೆ, ಪಾಲನಾ ಕೇಂದ್ರಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತವೆ. ಇನ್ನು 3ನೇದ್ದು ನೋಡ್ರಿ, ವೈಯಕ್ತಿಕ ಉದ್ದೇಶಗಳು. ಇವುಗಳನ್ನು ವಿವರಿಸಬೇಕಾಗಿಲ್ಲ, ಭಾಳಷ್ಟು ನಿಮ್ಮ ಮುಂದೆ ಇದ್ದಾವೆ. ಇನ್ನು ನಿರ್ವಹಣೆಯ
ಕಲಿಕೆ ಮತ್ತು ವಿಜ್ಞಾನ ಪ್ರತ್ಯೇಕವನ್ನು ಅದನ್ನು ಪರಸ್ಪರ ಪೂರಕವಾಗಿದೆ ಸೃಷ್ಟೀಕರಿಸಿ ಅಂತೇಳಿ ನಿಮಗೆ 2ನೇ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಪಾಠದ ಮೇಲೆ ನಿಮಗೆ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ ಬರುವಂಥ ಕಡ್ಡಾಯ ಇರೋದ್ರಿಂದ ಉತ್ತರ ನೋಡಿ, ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನವಾಗಿದೆ, ಪ್ರತ್ಯೇಕವಾಗಿಲ್ಲ, 2 ಒಂದೇ ಅಂತ ಹೇಳ್ತಾರೆ, ಪರಸ್ಪರ ಪೂರಕವಾಗಿದೆ, ಹೌದು ಅಂತೇಳಿ ಇಲ್ಲಿ ಉತ್ತರವನ್ನು ನೀವು ಬರಿಬೋದು. ಅದಕ್ಕೆ ಪಾಯಿಂಟನ್ನು ಇಲ್ಲಿ ಅವ್ರು ಹೇಳ್ತಾರೆ, ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ ಇದೆ, ವೈಯಕ್ತಿಕವಾಗಿ ಅನ್ವಯಿಸುವಿಕೆ, ಇನ್ನು ಆಚರಣೆ ಮತ್ತು ಸೃಜನಾತ್ಮಕ ಮೇಲೆ ಆಧಾರವಾಗಿದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ಇದು ಕ್ರಮಬದ್ಧವಾದಂಥ ಅಧ್ಯಯನದ ಜ್ಞಾನ, ಪ್ರಯೋಗಗಳ ಆಧಾರಿತ ತತ್ವಗಳು, ಸಾರ್ವತ್ರಿಕ ಸಿಂಧುತ್ವ ಅಂಥೇಳಿ ಇದು ನಿರ್ವಹಣೆ ವಿಜ್ಞಾನವಾಗಿದೆ ಅಂತಂದಾಗ ಅದರ ಸತ್ಯಾಸತ್ಯತೆಯನ್ನು ನಾವು ಇಲ್ಲಿ ಹೇಳ್ತೀವಿ. ಇನ್ನು 3ನೇ ಪ್ರಶ್ನೆಯನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗ್ತೀರಿ, ಸಮನ್ವಯತೆಯನ್ನು ನಿರ್ವಹಣೆಯ ಸಾರವೆಂದು ಪರಿಗಣಿಸುತ್ತದೆ, ಸಮನ್ವಯತೆಯ ಗುಣಲಕ್ಷಣಗಳನ್ನು ಉಲ್ಲೇಖಿಸಿ ಆ ಹೇಳಿಕೆಯನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಕೊಡ್ತಾರೆ. ಅದನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಕೊಟ್ಟಾಗ ಉತ್ತರ ನೋಡಿ, ಸಮನ್ವಯತೆಯು ಸಂಸ್ಥೆಯ ಸಾಮಾನ್ಯ ಗುರಿ ಉದ್ದೇಶ ಈಡೇರಿಸಲು ವೈಯಕ್ತಿಕ ಗುಂಪು ಪರಿಶ್ರಮಗಳಲ್ಲಿ ಏಕತೆ ಸಾಧಿಸುವುದು ಹಾಗೂ ಕನಿಷ್ಠ ಸಂಘರ್ಷದಲ್ಲಿ ಕಾರ್ಯವನ್ನು ಮಾಡುವ ಖಚಿತಪಡಿಸುವುದು ಅಂತ ಹೇಳ್ತಾರೆ. ಇನ್ನು ಈ ಸಮನ್ವಯತೆ ಲಕ್ಷಣಗಳನ್ನು ನೋಡಿ, ಇದು ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ, ಇದು ಕ್ರಿಯೆ ಏಕತೆಯನ್ನು ಖಚಿತಪಡಿಸಿಕೊಳ್ಳುತ್ತದೆ, ಜೊತೆಗೆ ನಿರಂತರ ಪ್ರಕ್ರಿಯೆಯಾಗಿದೆ, ಸರ್ವವ್ಯಾಪಕವಾಗಿದೆ, ಅಷ್ಟೇ ಅಲ್ಲದೆ ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿ ಸಹ ಆಗಿದೆ, ಅದೇ ರೀತಿ ಉದ್ದೇಶಕ ಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇವೆಲ್ಲವನ್ನು ನೀವು ವಿವರಿಸ್ತಾ ಹೋಗಬೇಕು. ಇನ್ನು 4ನೇ ಪ್ರಶ್ನೆ, ನಿರ್ವಹಣೆಯು ನಿರಂತರ ಮತ್ತು ಪರಸ್ಪರ ಸಂಬಂಧಿತ ಸರಣಿ ಕಾರ್ಯವಾಗಿದೆ, ವಿಮರ್ಶಿಸಿ. ಯಾವ ರೀತಿ? ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ ಮತ್ತು ಬೇರೆ ಮೇಲೆ ನಿಯಂತ್ರಿಸುವಿಕೆ, ಇವೆಲ್ಲವೂ ಅಂತ ಹೇಳ್ತೀವಿ. ಇನ್ನು 5ನೇ ಪ್ರಶ್ನೆ ನೋಡಿ, ನಿರ್ವಹಣೆಯ 3 ಹಂತಗಳು ಯಾವ್ಯಾವು, ಅವುಗಳನ್ನು ಹಂತ ಹಂತವಾಗಿ ಏನಪ್ಪ ಅಂತಂದರೆ ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಕೊಡ್ತಾರೆ. ಇಲ್ಲಿ 3 ವಿಧಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ನಿರ್ವಹಣೆಯ 3 ಹಂತಗಳು ಅಂತಂದರೆ, 1 ಉನ್ನತ ನಿರ್ವಹಣೆ, 2 ಮಧ್ಯಮ ನಿರ್ವಹಣೆ, ಇನ್ನೊಂದು ಕಾರ್ಯಾಚರಣೆ ಅಥವಾ ಮೇಲ್ವಿಚಾರಣೆ ನಿಯಮಗಳು ಅಂತೇಳಿ ಈ ರೀತಿ ನೀವು ಚಾರ್ಟನ್ನು ಹಾಕಿ ನಿರ್ವಹಣೆ ಹಂತವನ್ನು ತೋರಿಸ್ಬೋದು. ಇದನ್ನು ನೀವು ಸ್ವಲ್ಪ ವಿವರಣಾತ್ಮಕವಾಗಿ ವಿವರಣೆಯನ್ನು ಕೊಡಿ ಅಂತ ಹೇಳ್ತೀನಿ. ಇನ್ನು ಅಧ್ಯಾಯ 2ಕ್ಕೆ ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಇಲ್ಲಿ ನಿರ್ವಹಣೆಯ ತತ್ವಗಳು ಎಂಬ ಈ ಒಂದು ಅಧ್ಯಾಯದ ಮೇಲೆ ನಿಮಗೆ 1 ಅಂಕದ ಪ್ರಶ್ನೆಗಳು ಯಾವ ಕೇಳ್ತಾರೆ ಅನ್ನೋದು ನೋಡ್ರಿ. ಇಲ್ಲಿ ಸಂಬಂಧಪಟ್ಟ ಕಾರ್ಮಿಕರಿಂದ ಕಾರ್ಯನಿರ್ವಹಿಸಲು ಅವಳು ಅಥವಾ ಅವನು ಯಂತ್ರಗಳು, ಸಲಕರಣೆಗಳು ಮತ್ತು ಇತ್ಯಾದಿ ಸಿದ್ಧಪಡಿಸುವಂತಹ ಒಂದು ವಸ್ತುಗಳನ್ನು ತೆಗೆದುಕೊಂಡು ಕಾರ್ಯಾತ್ಮಕ ಮೇಲ್ವಿಚಾರಣೆ ಈ ವಾಕ್ಯದಲ್ಲಿ ಕೆಲಸವನ್ನು ವಿವರಿಸುತ್ತದೆ ಅಂತಂದಾಗ 4 ಆಯ್ಕೆಗಳನ್ನು ನಿಮ್ಮ ಕಣ್ಣು ಮುಂದೆ ಕೊಟ್ಟಿದ್ದಾರೆ. ಹಾಗಾಗಿ ಉತ್ತರ ಸಿ ಏನಾಗಿದೆ ಅಂತಂದರೆ ಇದೊಂದು ಗ್ಯಾಂಗ್ ಬಾಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟು 2 ಅಂಕದ, 1 ಕಾರ್ಯ ಮಾಡಲು ಒಂದು ಉನ್ನತ ಮಾರ್ಗವನ್ನು ನಿರ್ವಹಿಸುವ ಕಂಡು ಹಿಡಿಬೇಕು ಅಂತ ಹೇಳ್ತಾರೆ. ಈ ವಾಕ್ಯದಲ್ಲಿ ವೈಜ್ಞಾನಿಕ ನಿರ್ವಹಣೆ ಯಾವ ತಂತ್ರವನ್ನು ವ್ಯಾಖ್ಯಾನಿಸಲಾಗ್ತದೆ ಅಂಥೇಳಿ 4 ಆಯ್ಕೆಗಳನ್ನು ನೋಡ್ತಾ ಹೋದಾಗ ಆಯ್ಕೆ ಡಿ ವಿಧಾನ ಅಧ್ಯಯನ. ಯಾವ ಅಧ್ಯಯನ ರೀ? ವಿಧಾನ ಅಧ್ಯಯನ ಅಂತ ಹೇಳ್ತಾರೆ. ಇನ್ನು 3ನೇ ಪ್ರಶ್ನೆ ನಿಮಗೆ ಬಹು ಆಯ್ಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಒಂದು ಕಾಲೇಜಿನ ವಾಣಿಜ್ಯ ವಿಭಾಗದ ಎಲ್ಲ ಉಪನ್ಯಾಸಕರು ಬೋಧನೆಯಾಗಿ ತಮ್ಮ ವಿಭಾಗದ ಮುಖ್ಯಸ್ಥರಿಂದ ಏಕೀಕೃತವಾದ ಕ್ರಿಯಾ ಯೋಜನೆ ಹೊಂದಿದ್ದಾರೆ. ಇಲ್ಲಿ ನಿರ್ವಹಣೆ ಯಾವ ತತ್ವವನ್ನು ಅನುಸರಿಸಲಾಗ್ತದೆ ಅಂತ ಹೇಳ್ತಂದಾಗ ಬಿ ಏಕರೂಪದ ನಿದರ್ಶನವಾಗಿದೆ. ಏನಾಗಿದೆ ರೀ? ಏಕರೂಪದ ನಿದರ್ಶನವಾಗಿದೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಸೊ ನಾನು ಇಲ್ಲಿ ಕೊಡ್ತೀನಿ ನೋಡಿ, ಗಮನಿಸ್ತಾ ಹೋಗಿ ಎಲ್ಲರೂ ನೀವು. ಒಂದು ಕಂಪನಿಯಲ್ಲಿ ಸಮಾನ ಕೆಲಸಕ್ಕೆ ಒಬ್ಬ ಮಹಿಳೆ ವ್ಯವಸ್ಥಾಪಕಿಯನ್ನು ನೇಮಿಸಿ ಅವರಿಗೆ ಪುರುಷರ ವ್ಯವಸ್ಥಾಪಕ್ಕಿಂತ ಕಡಿಮೆ ಸಂಬಳ ನೀಡುತ್ತಿದ್ದರೆ ಪಯಾಲ್ರವರ ಯಾವ ತತ್ವವನ್ನು ಉಲ್ಲಂಘಿಸಲಾಗಿದೆ ಅಂತಂದರೆ ಸಮತೆಯ ಮತ್ತು ನ್ಯಾಯದ ಬಗ್ಗೆ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ. ಇನ್ನು ಒಂದು ಕಾಗದ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಒಂದು ಯಂತ್ರ ಮತ್ತೊಂದು ಯಂತ್ರದಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆ. ಇದನ್ನು ಸಮಸ್ಯೆಯನ್ನು ಯಾವ ತಂತ್ರ ಪರಿಹರಿಸ್ತದೆ ಅಂತಂದರೆ ಚಲನೆಯ ಒಂದು ಅಧ್ಯಯನ ಏನಪ್ಪ ಅಂತಂದರೆ ಪರಿಹರಿಸ್ತದೆ ಅಂತ ಹೇಳ್ತೀವಿ. ಇನ್ನು ಒಬ್ಬ ಕಾರ್ಮಿಕನು ಇಬ್ಬರು ವ್ಯವಸ್ಥಾಪಕರಿಂದ ಸಂದಿಗ್ಧ ಒಂದು ಹೇಳಿಕೆಯನ್ನು ಸ್ವೀಕರಿಸಿದಾಗ ಯಾವ ನಿರ್ವಹಣೆಯನ್ನು ಉಲ್ಲಂಘಿಸಿದ್ದಾನೆ ಅಂತಂದರೆ ಏಕರೂಪ ಆಜ್ಞೆ ತತ್ವವನ್ನು ಉಲ್ಲಂಘಿಸಿದ್ದಾರೆ ಅಂತ ನಾವು ಇಲ್ಲಿ ಹೇಳುವಂತಾಗ್ತದೆ. ಇನ್ನು ಒಂದು ಕಾರ್ಮಿಕ ಗುಂಪು ಏಕತೆ ಮತ್ತು ಪರಸ್ಪರ ಸುಮಧುರಗಳ ಸಂಬಂಧದಿಂದ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸ್ತಾನೆ. ಇಲ್ಲಿ ಯಾವ ತತ್ವವನ್ನು ಅನುಸರಿಸಿದ್ದಾನೆ ಅಂತಂದರೆ ಸಂಘ ಭಾವನೆ ತತ್ವವನ್ನು ಅನುಸರಿಸಿದ್ದಾನೆ ಅಂತ ಹೇಳ್ತೀವಿ. ಇನ್ನು ಈ ಅಧ್ಯಾಯದ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆಗಳು ಯಾವ ಬಂದವೆ ಅಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟು ಮತ್ತು 2026 ಒಂದು ಎನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆಗಳು ಜೊತೆಗೆ ನಾನಿಲ್ಲಿ ನಿಮಗೆ ಪಾಸಿಂಗನ್ನು ಕೊಡ್ತಾ ಇದ್ದೀನಿ. ಏನು ಕೊಡ್ತಾ ಇದ್ದೀನಿ? ಪಾಸಿಂಗು ಪ್ಲಸ್ ಸ್ಕೋರಿಂಗನ್ನು ಕೊಡಾಕತ್ತೀನಿ.
ಸೊ ಅದನ್ನು ನೀವು ನೆನಪನ್ನ ಇಟ್ಕೊಂಡು ಸ್ಟಡಿಯನ್ನು ಮಾಡ್ತಾ ಹೋಗಿ. ಇನ್ನೇನು 2-3 ದಿನದಲ್ಲಿ ಎನ್ಯುವಲ್ ಎಕ್ಸಾಮ್ ಇದೆ. ಅದರಪ್ಪ ನೀ 2 ಅಂಕದ ಪ್ರಶ್ನೆಗಳು ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋದಾಗ, 1, ಕಾರ್ಖಾನೆಯಲ್ಲಿ ಒಬ್ಬ ಕಾರ್ಮಿಕನು ಆಯಾಸದಿಂದ ದೀರ್ಘ ರಜೆ ಪಡೆಯುತ್ತಾನೆ. ಈಗ ಒಬ್ಬ ಕಾರ್ಮಿಕ ಇದ್ದಾನೆ, ದೀರ್ಘ ರಜೆ ಬೇಕಾಗಿದೆ, ಅವನಿಗೇನೋ ಒಂದು ಸಮಸ್ಯೆ ಇದೆ, ಆದರೆ ಕಡಿಮೆ ಉತ್ಪಾದಕತೆಯನ್ನು ಹೊಂದಿರ್ತಾನೆ. ಅಂದರೆ ಅವನಿಗೆ ಕಡಿಮೆ ಉತ್ಪಾದನೆ ಅಂದರೆ ಅವನ ಪ್ರಾಡಕ್ಟ್ಗಳು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಆಗಿರ್ತವೆ. ಈ ಸಮಸ್ಯೆ ನಿರ್ವಹಿಸಲು ಯಾವ ವೈಜ್ಞಾನಿಕ ತಂತ್ರವು ಸಹಾಯವಾಗ್ತದೆ ಅಂತ ಅವ್ರು ಕೇಳ್ತಾರೆ. ಅದನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಬೇಕಂದ್ರೆ ಇದು ಆಯಾಸ ಅಧ್ಯಯನ ಅಂತ ಉತ್ತರವನ್ನು ಹೇಳ್ತೀವಿ. ಇಲ್ಲಿ ನಾವು ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಕಾರ್ಯನಿರ್ವಹಿಸಿದಾಗ ವಿಶ್ರಾಂತಿ ಪಡಿಬೇಕಾಗ್ತದೆ. ಅವನು ಅಥವಾ ಅವನು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಆಯಾಸಗೊಂಡಾಗ ಅನುಭವವನ್ನು ಇಟ್ಟಿರ್ತಾರೆ. ಅದು ವಿಶ್ರಾಂತಿಯ ಮಧ್ಯಂತರ ಮರುಚೇತನ ಹೊಂದಿ ಅದೇ ಸಾಮರ್ಥ್ಯದೊಂದಿಗೆ ಪುನಃ ಕೆಲಸ ಮಾಡಲು ಸಹಾಯ ಮಾಡ್ತದೆ ಅಂತ ಹೇಳ್ತೀವಿ. ಇನ್ನು 2ನೇದು ನೀವೆಲ್ಲ ನೋಡ್ತೀರಿ, ವ್ಯವಸ್ಥಾಪಕರು ತನ್ನ ಅಧೀನರಿಗೆ ಸಮಾನ ಕೆಲಸವನ್ನು ಅವರ ಕೌಶಲ್ಯತೆ ಅನುಗುಣವಾಗಿ ಹಂಚಬೇಕು. ಅದು ಏನಾಗಿದೆ ಅಂತಂದರೆ ಶ್ರಮ ವಿಭಜನಾತ್ಮಕ ತತ್ವವನ್ನು ನಾವು ಇಲ್ಲಿ ಹೇಳ್ದಂತಾಗ್ತದೆ. ಇನ್ನು ಒಬ್ಬ ವ್ಯವಸ್ಥಾಪಕ ಅಧೀನವನ್ನು ಯಾವಾಗಲೂ ನ್ಯಾಯಯುತವಾಗಿ ಹಾಗೂ ದಯೆಯಿಂದ ಕಾಣುತ್ತಾನೆ. ಇಲ್ಲಿ ನಿರ್ವಹಣೆ ತತ್ವವನ್ನು ಗುರುತಿಸಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ನ್ಯಾಯಸಮ್ಮತೆ ತತ್ವವು ಕಾರ್ಮಿಕರ ಕಡೆಗೆ ವ್ಯವಸ್ಥಾಪನ ನಡುವಲ್ಲಿ ದಯಾಳುತನ ಮತ್ತು ಆದ್ಯತೆ ಕೊಟ್ಟಿದೆ. ಇದು ವಿಧೇಯತೆ ಮತ್ತು ಶ್ರದ್ಧೆಯನ್ನು ಖಾತ್ರಿಪಡಿಸುವಂಥದ್ದು ಅಂತ ಹೇಳ್ತೀವಿ. ಇನ್ನು 4 ಅಂಕದ ಪ್ರಶ್ನೆ ನಿಮಗೆ ಇಲ್ಲಿ 1 ಬರ್ತದೆ, ನೆನಪಿರಲಿ. ಒಬ್ಬ ಮುಖ್ಯಸ್ಥ ವ್ಯವಸ್ಥಾಪಕ ತನ್ನ ಸಂಸ್ಥೆಯಲ್ಲಿ ಅಳವಡಿಸಿಕೊಳ್ಳಲು ಇಚ್ಛಿಸುವ ಹೆನ್ರಿ ಪಯಾಲ್ರವರ ಯಾವುದಾದ್ರೂ 8 ತತ್ವಗಳನ್ನು ಪಟ್ಟಿ ಮಾಡಿ ಅಂತ ಕೊಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಆ 8 ತತ್ವಗಳನ್ನು ಯಾವಂತ ಒಂದೊಂದಾಗಿ ನೋಡ್ತಾ ಹೋದಾಗ, 1 ಶ್ರಮ ವಿಭಜನೆ, ಅಧಿಕಾರ ಮತ್ತು ಹೊಣೆಗಾರಿಕೆ, ಶಿಸ್ತು, ಕ್ರಮ, ಏಕರೂಪ ಆಜ್ಞೆ, ಏಕರೂಪ ನಿದರ್ಶನ, ಶ್ರೇಣೀಕೃತ ಸರಳಿಪರಳಿ, ಸಂಘಭಾವನೆ, ನೌಕರರ ಸಂಭಾವನೆ, ಕೇಂದ್ರೀಕೃತ ಮತ್ತು ವಿಕೇಂದ್ರೀಕರಣ, ಸಿಬ್ಬಂದಿ ಸ್ಥಿರತೆ, ಮಂತೋದುಡುವಿಕೆ ಅಥವಾ ಸಮತೆ ಅಥವಾ ನ್ಯಾಯ ಅಂತ ಹೇಳ್ತೀವಿ. ಕೊನೆಗೆ ಬರುವುದೇ ಆಸಕ್ತಿ, ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು ಅಂತ ಹೇಳ್ತೀವಿ. ಇನ್ನು ಈ ಎನ್ಯುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ನೋಡ್ತಾ ಹೋದಾಗ 3ನೇ ಅಧ್ಯಾಯ ವ್ಯವಹಾರ ಪರಿಸರ, ಇದರ ಮೇಲೆ ನಿಮಗೆ ಯಾವ ರೀತಿ ಒಂದು ಪ್ರಶ್ನೆಗಳು ಬರ್ಬೋದು ಅಂತಂತ ನೋಡ್ತಾ ಹೋದಾಗ, ಇಲ್ಲಿ ಬಹು ಆಯ್ಕೆಯಲ್ಲಿ ನಿಮಗೊಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ಜೂನ್ 2023-24 ಮಧ್ಯದಲ್ಲಿ ಒಂದು ವರದಿಯು ಭಾರತದಲ್ಲಿ ರಫ್ತು ಶೇಕಡ 2.47ರಷ್ಟು ಏರಿಕೆಯಾಗಿದೆ, ಆದರೆ ಆಯಾಮದ ಶೇಕಡ 5.4ರಷ್ಟು ಏರಿಕೆಯಾಗಿದೆ ಎಂದು ತಿಳಿಸಿದೆ. ಇಲ್ಲಿ ಸಂಬಂಧಪಟ್ಟಂಥ ವ್ಯವಹಾರ ಪರಿಸರ ಆಯಾಮ ತಿಳಿಸಿ ಅಂತಂದರೆ ಉತ್ತರ ಆರ್ಥಿಕ ಆಯಾಮ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ರಫ್ತು ಅಂತ ಕೊಟ್ಟಾಗ ರಫ್ತು ಆಮದುಗಳು ಇವೆಲ್ಲವೂ ಆರ್ಥಿಕ ಆದಾಯಕ್ಕೆ ಸಂಬಂಧಪಟ್ಟಿವೆ. ಇನ್ನು ಮುಂದೆ ಬರೋಣ. 2ನೇ ಪ್ರಶ್ನೆಯ ಅಧ್ಯಯನದಲ್ಲಿ ಕೋವಿಡ್-19 ಸಮಯದಲ್ಲಿ ಮಾಸ್ಕ್ ಮತ್ತು PPE ಕಿಟ್ಗಳ ಕಡ್ಡಾಯ ಬಳಕೆ ಕಾರಣವಾಗುವಂಥ ವ್ಯವಹಾರ ಪರಿಸರ ಸಂಬಂಧಿತ ಆಯಾಮವನ್ನು ಗುರುತಿಸಿ ಅಂತಂದರೆ ಇದು ಕಾನೂನಾತ್ಮಕ ಆಯಾಮ. ಹೌದ್ರಿ, ಆಯಲ್ಲಿ ಕೋವಿಡ್-19ನಲ್ಲಿ ಏನಪ್ಪ ಅಂತಂದರೆ ಕಡ್ಡಾಯವಾಗಿ ಎಲ್ಲರೂ ಮಾಸ್ಕನ್ನು ತೊಡಬೇಕು, ವೆಂಟಿಲೇಟರ್ನ ಹಾಕೋಬೇಕು, ಜೊತೆಗೆ PPE ಕಿಟ್ಗಳನ್ನು ಬೇಕೇ ಬೇಕು ಅಂಥೇಳಿ ಕಾನೂನಾತ್ಮಕ ಆಯಾಮವನ್ನು ಇಲ್ಲಿ ಮಾಡಿದರು ಅಂತ ಹೇಳ್ತಾರೆ. ಇನ್ನು 3ನೇ ಪ್ರಶ್ನೆ ನೋಡಿರಿ, ವಿಮಾ ಕ್ಷೇತ್ರದಲ್ಲಿ ನೇರ ವಿದೇಶಿ ಹೂಡಿಕೆಯನ್ನು ಭಾರತ ಸರ್ಕಾರ ಅನುಮತಿಸಿದೆ. ಸರ್ಕಾರದ ಈ ನೀತಿ ಬದಲಾವಣೆ ಯಾವ ಆರ್ಥಿಕ ಸುಧಾರಣೆಗೆ ಕಾರಣ ಆಗಿದೆ ಅಂತಂದರೆ ಅದು ಉದಾರೀಕರಣ ಅಂತ ಹೇಳ್ತೀವಿ. ಯಾವುದ್ರಿ? ಉದಾರೀಕರಣ. ಇನ್ನು 4ನೇ ಪ್ರಶ್ನೆಯನ್ನು ನೀವೆಲ್ಲ ಗಂಭೀರವಾಗಿ ತಗೋಬೇಕು. ಮೊಬೈಲ್ ಬಳಕೆ ತ್ವರಿತ ಹೆಚ್ಚಳವು ಯಾವ ಪರಿಸರದ ಭಾಗವಾಗಿದೆ ಅಂತಂದರೆ ಇದು ತಾಂತ್ರಿಕ ಭಾಗವಾಗಿದೆ ಅಂತ ಹೇಳ್ತೀವಿ. ಇನ್ನು ಸರಕು ಮತ್ತು ಸೇವೆ ತೆರಿಗೆಯು ಡ್ಯಾಶ್ ಪರಿಸರಕ್ಕೆ ಸಂಬಂಧಿಸಿದರೆ ಇದು ಕಾನೂನಾತ್ಮಕ ಪರಿಸರಕ್ಕೆ ಸಂಬಂಧಿಸಿದೆ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಅಂತಂದರೆ ನೋಡಿರಿ, ಭಾರತ ಸರ್ಕಾರವು 2016ರಲ್ಲಿ ನಿಶ್ಚಿತ ಯಾವುದಾದ್ರೂ ಒಂದು ನೋಟಿನ ಮೂಲ ಬೆಲೆ ಅಥವಾ ಮುಖಬೆಲೆ ಏನಂತಂದರೆ ಅವು ಯಾವ್ಯಾವ್ರಿ 5,000 ಮತ್ತು 1,000 ನೋಟುಗಳು ಅಂತ ಹೇಳ್ತೀವಿ. ಇನ್ನು ಭಾಗ ಸಿ ಯಲ್ಲಿ ನಿಮಗೆ 1 ಅಂಕದ ಒಂದೇ ಪ್ರಶ್ನೆ ಇಲ್ಲಿ ಬರ್ತದೆ. ಇನ್ನು ಭಾಗ ಸಿ ಯಲ್ಲಿ ನೀವೆಲ್ಲ ನೋಡ್ತೀರಿ, ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, 10ರಿಂದ 12 ವಾಕ್ಯದಲ್ಲಿ ಉತ್ತರಿಸಬೇಕು. ವ್ಯವಸ್ಥಾಪಕರಿಗೆ ವ್ಯವಹಾರ ಪರಿಸರದ ಅರ್ಥ ಮಾಡಿಸುವಿಕೆ ಪ್ರಾಮುಖ್ಯತೆ ಎಂಬುದನ್ನು ನೀವು 4 ಅಂಶಗಳ ಮೂಲಕ ತಿಳಿಸಿ ಅಂತ ಹೇಳ್ತಾರೆ. ಇಲ್ಲಿ 1ನೇದು ನೋಡ್ರಿ, ವ್ಯವಸ್ಥಾಪಕರಿಗೆ ವ್ಯವಹಾರ ಪರಿಸರ ಅರ್ಥ ಮಾಡಿಕೊಳ್ಳುವಿಕೆ ಈ ಕೆಳಕಂಡ ಅಂಶಗಳನ್ನು ಪ್ರಮುಖವಾಗಿವೆ. 1ನೇದು
ಇದು ಸಂಸ್ಥೆಗೆ ಅವಕಾಶಗಳನ್ನು ಗುರುತಿಸಲು ಮತ್ತು ಪ್ರಾರಂಭಿಕ ಅನುಕೂಲಗಳನ್ನು ಪಡೆಯಲು ಅನುವು ಮಾಡಿ. ಇನ್ನು 2 ಸಂಸ್ಥೆಗೆ ಅಪಾಯ ಎಚ್ಚರಿಕೆ ಸೂಚನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. 3 ಉಪಯುಕ್ತ ಸಂಪನ್ಮೂಲಗಳನ್ನು ಹೊಂದಲು ಸಹಾಯ ಮಾಡುತ್ತದೆ. ಇದು ಕ್ಷಿಪ್ರ ಬದಲಾವಣೆಗೆ ಸಮರ್ಪಕವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ತೀವಿ. ಇನ್ನು 2ನೇ ಪ್ರಶ್ನೆ, ಒಂದು ವ್ಯವಹಾರ ಸಂಸ್ಥೆಯು ಸ್ಥಾಪನೆ ಮೇಲೆ ಪ್ರಭಾವ ಬೀರಲು ವ್ಯವಹಾರ ಪರಿಸರದ ವಿವಿಧ ಆಯಾಮಗಳನ್ನು ತೋರಿಸುವ ಒಂದು ಸುಂದರ ಚಿತ್ರವನ್ನು ಚಿತ್ರಿಸಿ ಅಂತಂದರೆ, ಇಲ್ಲಿ ನೋಡಿ ವ್ಯವಹಾರ ಪರಿಸರದ ಮೂಲಾಂಶಗಳು ಅಂಥೇಳಿ ನೀವು ಇನ್ನು ಹಾಕಬೇಕು. ಹಾಕಿ ಒಂದು ಚಿತ್ರವನ್ನು ನಿಮಗೆ ಇಲ್ಲಿ ಕೊಟ್ಟಾಗ ಇಲ್ಲಿ ಏನೇನಿದೆ, ಆರ್ಥಿಕ ಪರಿಸರ ಇದೆ, ಸಾಮಾಜಿಕ ಪರಿಸರ ಇದೆ, ತಾಂತ್ರಿಕ ಪರಿಸರ ಇದೆ, ಕಾನೂನಾತ್ಮಕ ಪರಿಸರ ಇದೆ, ರಾಜಕೀಯ ಪರಿಸರ ಇದೆ. ಎಲ್ಲವನ್ನು ನಾವೇನಂತ ಕರಿತೀವಿ, ವ್ಯವಹಾರಿಕ ಪರಿಸರ ಅಂತ ಕರಿತೀವಿ. ಚಾರ್ಟನ್ನು ಹಾಕಿ ನೀವು ಬರಿಬೋದು. ಇನ್ನು ಕೆಳಗಿನಗಳಲ್ಲಿ ಯಾವುದೋ ಸಂಬಂಧಪಟ್ಟಂಥ ಪರಿಸರ ಆಯಾಮಗಳನ್ನು ಗುರುತಿಸಿ ಅಂತಂದಾಗ ಇಲ್ಲಿ ಬ್ಯಾಂಕ್ ಗೃಹ ಸಾಲಗಳನ್ನು ನೀಡುತ್ತದೆ, ಅದಕ್ಕೆ ಆರ್ಥಿಕ ಪರಿಸ್ಥಿತಿ ಅಂತ ಕರಿತೀವಿ. ಇಲ್ಲಿ ಕೆಲಸ ಮಾಡುವ ಮೇಲೆ ಸಮಸ್ಯೆಯನ್ನು ಇದನ್ನು ಸಾಮಾಜಿಕ ಪರಿಸರ, ಅಂತರ್ಜಾಲ ಇದಕ್ಕೆ ನಾವು ತಾಂತ್ರಿಕ ಪರಿಸರ, ಮದ್ಯಪಾನ ಇವುಗಳನ್ನು ನಿಷೇಧ ಮಾಡೋದು ಕಾನೂನಾತ್ಮಕ ಪರಿಸರ. ಎಲ್ಲ ಶಾಲೆಗಳು ಮತ್ತು ಅವುಗಳಲ್ಲಿ ನೀರಿನ ಶುದ್ಧೀಕರಣ ಘಟಕವನ್ನು ಸ್ಥಾಪನೆ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಈ ಶುದ್ಧೀಕರಣ ಯಂತ್ರದ ಸಹಾಯದಿಂದ ನ್ಯಾಯಾಲಯವನ್ನು ಆದೇಶವನ್ನು ನೀಡಿ ಆ ಒಂದು ಉಲ್ಲೇಖಾಂಶಗಳ ವ್ಯವಹಾರ ಆಯಾಮಗಳಲ್ಲಿ ನಾವು ಕಂಡು ಬರ್ತವೆ. ಇನ್ನು ಈ ರೀತಿ ಏನಪ್ಪ ಅಂತಂದ್ರೆ ನೀವು ಉತ್ತರವನ್ನು ಬರಿಬೇಕು. ಇನ್ನು ಅಧ್ಯಾಯ 4ಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಎನ್ಯುವಲ್ ಎಕ್ಸಾಮ್ನಲ್ಲಿ ಬರುವಂಥ ಪ್ರಶ್ನೆಗಳಲ್ಲಿ 1 ಅಂಕದ ಪ್ರಶ್ನೆಗಳು ನೋಡಿ. ಕಚೇರಿಯಲ್ಲಿ ಧೂಮಪಾನ ಮಾಡಬಾರದು ಎಂಬುದು ಯಾವ ವಿಧದ ಯೋಜನೆ ಅಂತಂದಾಗ ಇದು ನಿಯಮಗಳ ಯೋಜನೆ. ಯಾವುದ್ರಿ ನಿಯಮ. ಇನ್ನು ಒಂದು ಕಂಪನಿಯು ಜೂನ್ ತಿಂಗಳಲ್ಲಿ ಹೊಸ ಶೋರೂಮ್ ಪ್ರಾರಂಭಿಸಲು ಯೋಚಿಸುತ್ತದೆ. ಭಾರೀ ಮಳೆ ಮತ್ತು ಪ್ರವಾಹದಿಂದ ವಿಫಲವಾದರೆ ಅದನ್ನು ನಾವೇನಂತ ಕರಿತೀವಿ, ಯೋಜನೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರುವುದು ಅಂತ ಹೇಳ್ತೀವಿ. ಇನ್ನು ಮೊಬೈಲ್ ಕಂಪನಿಯು ಯಾವ ಮಾದರಿಯನ್ನು ಪ್ರಾರಂಭಿಸಲು ಯೋಚಿಸಿದರೆ ಆದರೆ ಪ್ರತಿಸ್ಪರ್ಧಿಯು ಅಲ್ಲಿ ನಕಲಿಸಿದರು ಅಥವಾ ಮೊಬೈಲನ್ನು ಬಿಡುಗಡೆ ಮಾಡದೇ ಇರುವುದು ಯಾವ ಮಿತಿ ಅಂತಂದರೆ ಯೋಜಿಸುವಿಕೆಯನ್ನು ಯಶಸ್ವಿಯಾಗಿ ಖಾತರಿಗೊಳಿಸುವುದಿಲ್ಲ ಇದು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಕಚೇರಿಯ ಕೆಲಸದ ಸಮಯದಲ್ಲಿ ಗುರುತಿನ ಚೀಟಿ ಕಡ್ಡಾಯ, ಅದು ಗೊತ್ತಿದೆ. ಅದು ಯಾವ ಬಗೆಯ ಯೋಜನೆ ಪ್ರಕಾರವಾಗಿದೆ ಅಂದರೆ ನಿಯಮ ಬಗೆಯ ಪ್ರಕಾರವಾಗಿದೆ. ಇನ್ನು ಕಂಪನಿಯ ವೆಚ್ಚವನ್ನು ಕಡಿಮೆ ಮಾಡಲು ಯೋಜಿಸಿದ ಆದರೆ ಕಾರ್ಮಿಕರ ಬದಲಾವಣೆಯನ್ನು ಪ್ರತಿರೋಧಿಸುವ ಒಂದು ದಕ್ಷತೆಯನ್ನು ಸಾಧಿಸುವಲ್ಲಿ ಯಾವ ಮಿತಿಯನ್ನು ಇಲ್ಲಿ ಕಾಣಬಹುದು ಅಂತಂದರೆ ಯೋಜಿಸುವ ಯಶಸ್ಸನ್ನು ಖಾತ್ರಿಪಡಿಸುವುದು ಅಂತ ಹೇಳ್ತೀವಿ. ಮತ್ತು ಈ ಅಧ್ಯಾಯದ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆಗಳನ್ನು ಕಡ್ಡಾಯ ನೋಡ್ತಾ ಹೋದಾಗ 2 ಪ್ರಶ್ನೆಗಳು ನಿಮಗೆ ಇಲ್ಲಿ ಬರ್ತವೆ. ಒಂದು, ಕಾಲೇಜಿನ ಪ್ರಾಚಾರ್ಯರು ಯೋಜಿಸಿದ ಸಾಂಸ್ಕೃತಿಕ ಹಬ್ಬವು ಹಠಾತ್ತನೆ ಮುಷ್ಕ ಅಥವಾ ಸಾರಿಗೆಯಿಂದ ನಿಂತು ಹೋದರೆ ಅದನ್ನು ನೋಡಲಾಗುತ್ತೆ, ಅದರ ಬಗ್ಗೆ ಯಾವ ವಾಕ್ಯದಲ್ಲಿ ಒಂದು ಟಿಪ್ಪಣಿ ಬರೀರಿ ಅಂತಂದರೆ ಯೋಜಿಸುವಿಕೆಯು ಚಲನಶೀಲ ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಿದರು. ಅಂದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆ ಅದರ ಅನುಗುಣವಾಗಿ ನಾವು ಕಾರ್ಯಕ್ರಮಗಳನ್ನಾಗಿರ್ಬೋದು ಅಥವಾ ಯಾವುದೇ ಕಾರ್ಯಚಟುವಟಿಕೆಗಳನ್ನಾಗಿರ್ಬೋದು ಹಮ್ಮಿಕೊಳ್ಳೋದು ಭಾಳ ಮುಖ್ಯ ಅಂತ ಹೇಳ್ತಾರೆ. ಅದರ ಬಗ್ಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇನ್ನು ಹೊಸ ಉತ್ಪನ್ನ ಮತ್ತು ಬಿಡುಗಡೆ ಮಾಡಲು ಕಂಪನಿ ಎಲ್ಲ ವಿವರನ್ನು ಯೋಜಿಸುತ್ತದೆ, ಹೌದು. ಆದರೆ ಹಠಾತ್ತನೆ ಯಾವುದೇ ಸರ್ಕಾರ ಬದಲಾವಣೆ ನೀತಿಗಳನ್ನು ಕಾರ್ಯಗೊಳಿಸಲು ಸಾಧ್ಯವಿಲ್ಲ. ಯೋಜನೆ ಮಿತಿ ಗುರುತಿಸಲು ವಾಕ್ಯ ರೂಪಿಸಂದರೆ ಯೋಜಿಸುವಿಕೆ ಚಲನಶೀಲ ಪ್ರಸಕ್ತಿಯಲ್ಲಿ ನಿರ್ವಹಿಸಬಹುದು ಅಂತ ಹೇಳ್ತಾರೆ. ಸೊ ಈ ರೀತಿ ಉತ್ತರವನ್ನು ಬರಿತಾ ಹೋಗಿ ಅಂತ ಹೇಳ್ತೀನಿ. ಸೊ ಇದಷ್ಟೇ ಅಲ್ಲದೆ ಇಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ನಿಮಗೆ ಬರ್ತದೆ ನೋಡಿ. ಒಂದು ಉದ್ಯಮದ ವ್ಯವಸ್ಥಾಪಕರಾಗಿ ಯೋಜನೆಯನ್ನು ಕಾರ್ಯಗೊಳಿಸುವ ಮೊದಲ ಯೋಜನೆ ಪ್ರಕ್ರಿಯೆ ಯಾವ ಹಂತವನ್ನು ಅನುಸರಿಸುತ್ತದೆ ಅಂತಂದರೆ ಇಲ್ಲಿ ನೋಡಿ, ಉದ್ದೇಶಗಳನ್ನು ಸ್ಥಾಪಿಸುವುದು, ಅಲ್ಲಿ ಊಹೆಗಳನ್ನು ಅಭಿವೃದ್ಧಿಪಡಿಸುವುದು, ಪರ್ಯಾತ್ಮಕ ಕಾರ್ಯಗಳನ್ನು. ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ 6 ಸಿಬ್ಬಂದಿ ನಿರ್ವಹಣೆ ಈ ಒಂದು ಅಧ್ಯಾಯದ ಮೇಲೆ ಪ್ರಮುಖವಾಗಿ ಬರುವಂತಹ ಒಂದು 3 ಪ್ರಶ್ನೆಗಳು ನಿಮಗೆ ಒಂದು ವಾಕ್ಯದಲ್ಲಿ ಬರ್ತವೆ. ಕೊಳಾಯಿಗಾರರು, ಇಲೆಕ್ಟ್ರಿಷಿಯನ್ ಅಥವಾ ಕಬ್ಬಣಿ ಕೆಲಸಗಾರರು ತರಬೇತಿ ನೀಡಲು ಉಪಯೋಗಿಸುವಂತಹ ಕಾರ್ಯನಿರತ ವಿಧಾನಗಳನ್ನು ಹೆಸರಿಸಿ, ಅಂದರೆ ಇದು ಪ್ರಶಿಕ್ಷಣಾರ್ಥಿ ಕಾರ್ಯಗಳು ಅಂತ ಹೇಳ್ತೀವಿ. ಇನ್ನು 2ನೇದು, ಉದ್ಯೋಗಿಗಳಿಗೆ ಅತ್ಯಾಧುನಿಕ ಯಂತ್ರೋಪಕರಣಗಳು ಮತ್ತು ಸಲಕರಣೆಗಳನ್ನು ಉಪಯೋಗಿಸುವ ಮೊದಲ ತರಬೇತಿ ನೀಡಲು ಉಪಯೋಗಿಸುವ ಕಾರ್ಯೇತರ ಚಟುವಟಿಕೆ ಅಂದರೆ ಅದು ಮೊಗಸಾಲೆ ತರಬೇತಿ ಅಂತ ಕರಿತೀವಿ. ತರಬೇತಿಯು ಮಾನವನ ಸಂಪನ್ಮೂಲದ ಗುಣಮಟ್ಟವನ್ನು ಹೇಗೆ ಸುಧಾರಿಸುತ್ತದೆ, ಅದಕ್ಕೆ ಜ್ಞಾನ ಕೌಶಲ್ಯ ಮೂಲಕ ಮಾನವನ ಗುಣಮಟ್ಟವನ್ನು ಇಲ್ಲಿ ಸುಧಾರಿಸಬಹುದು ಅಂತ ಹೇಳ್ತೀವಿ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋದಾಗ ಇಲ್ಲಿ ತಾಂತ್ರಿಕ ವೃತ್ತಿಪರ ನಿರ್ವಹಣೆಗೆ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲು ಸೂಕ್ತವಾದ ಯಾವುದಾದರೂ 2 ನೇಮಕಾತಿ ವಿಧಾನ ಅಂದರೆ ಒಂದು ನಿಯೋಜಿತ ಸಂಸ್ಥೆಗಳು, ಆವರಣ ನೇಮಕಾತಿ ಅಂತ ಹೇಳ್ತೀವಿ. ಇನ್ನು ಕಂಪನಿಯ ವ್ಯವಸ್ಥಾಪಕರು ಉದ್ಯೋಗಿಗಳ ಕೌಶಲ್ಯಗಳನ್ನು ಸಾಮರ್ಥ್ಯಗಳನ್ನು ಸುಧಾರಿಸಲು ವ್ಯಕ್ತಿಗಳಿಗೆ ಸಹಾಯ ಮಾಡುವ ಸಲುವಾಗಿ ಅವಕಾಶಗಳನ್ನು ವಿನ್ಯಾಸಗೊಳಿಸುವುದರ ಮೂಲಕ ಒಳಗೊಂಡಿರುವಂಥ ಪರಿಕಲ್ಪನೆಗಳು ಅಂತಂದರೆ ತರಬೇತಿ ಮತ್ತು ಅಭಿವೃದ್ಧಿ ಅಂತ ಕೇಳ್ತೀವಿ. ಒಂದು ಸಂಸ್ಥೆಯು ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಹೊಂದಿದೆ, ಆದರೆ ಅಲ್ಲಿ ಉತ್ಪಾದನೆ ಕಡಿಮೆ ಆಗ್ತಿದೆ. ಸಿಬ್ಬಂದಿ ನೇಮಕಾತಿಯಲ್ಲಿ ಯಾವ ಹಂತಗಳನ್ನು ಸುಧಾರಿಸಬೇಕು ಅಂತಂದಾಗ ಅವನಿಗೆ ತರಬೇತಿ ಮತ್ತು ಅಭಿವೃದ್ಧಿ ಇವೆರಡವನ್ನು ಕೊಡಬೇಕು ಅಂತ ಹೇಳ್ತಾರೆ. ಈ ಒಂದು ಅಧ್ಯಾಯದ ಮೇಲೆ ನಿಮಗೆ 4 ಅಂಕದ ಪ್ರಶ್ನೆಯನ್ನು ನೀವು ಗಮನಿಸ್ತಾ ಹೋಗ್ತಾ ಹೋದಾಗ ಇಲ್ಲಿ ಒಂದು ಸಂಸ್ಥೆಯಲ್ಲಿನ ಅನೇಕ ಉದ್ಯೋಗಿಗಳು ಅಸಮರ್ಥರು ಉದ್ಯೋಗ ಹೊಂದಾಣಿಕೆಯಿಂದಾಗ ಕೆಲಸ ಬಿಡುತ್ತಿದ್ದಾರೆ. ಹಾಗಾದರೆ
ಪ್ರಕ್ರಿಯೆಗಳಲ್ಲಿ ಹಂತ ಹಂತವಾಗಿ ಯಾವ ರೀತಿ ನಾವು ಅನುಸರಿಸಬೇಕು ಅಂತಂದಾಗ 4 ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ತೀವಿ ಅಂತ ಕೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನೀವೆಲ್ಲ ಕಡ್ಡಾಯ ಗಮನಿಸಿ. ಮೊದಲನೇದಾಗಿ ನೇಮಕಾತಿ ರಿಕ್ರೂಟ್ಮೆಂಟ್ ಇರಬೇಕು. ಸರಿಯಾದ ಹುದ್ದೆಗೆ ತಕ್ಕಂಥ ಅಭ್ಯರ್ಥಿಯನ್ನು ಸಂಸ್ಥೆಗೆ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಅರ್ಹತೆ, ಕೌಶಲ್ಯ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೋಬೇಕು. ಅನುಸ್ಥಾಪನೆ ರಿಪ್ಲೇಸ್ಮೆಂಟ್, ಯಾವ ಹುದ್ದೆಗೆ ಯಾವ ಸ್ಥಾನ ಕರೆಕ್ಟ್ ಇದೆ ಅನ್ನೋದು ಅದರ ಮೇಲೆ ಆಸಕ್ತಿ ಅನುಗುಣವಾಗಿ ಅವನು ತೆಗೆದುಕೊಳ್ಬೇಕು. ತರಬೇತಿ ಮತ್ತು ಪರಿಚಯದ ಕಾರ್ಯಕ್ರಮ, ಟ್ರೈನಿಂಗ್ ಆ್ಯಂಡ್ ಇಂಟ್ರೊಡಕ್ಷನ್, ಕೆಲಸದ ಸ್ವಭಾವ ಆಗಿರ್ಬೋದು ಅಥವಾ ಸಂಸ್ಥೆಯ ಸಂಸ್ಕೃತಿ ಆಗಿರ್ಬೋದು ಅಥವಾ ಅಗತ್ಯ ತರಬೇತಿಗಳ ಆಧಾರದ ಮೇಲೆ ಅದನ್ನು ಅಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಏನಪ್ಪ ಅಂತ ನಿಮಗಿಲ್ಲಿ ನೀವು ಪ್ರಗತಿ ಕಂಪನಿ ಲಿಮಿಟೆಡ್ನಲ್ಲಿ ಕೆಲಸ ಮಾಡ್ಕೋತೀರಿ ವ್ಯವಸ್ಥಾಪಕರಾಗಿ ಅಂತ ಅಂದ್ಕೊಳ್ಳಿ. ಇಲ್ಲಿ ನಿಮ್ಮನ್ನು ಲೆಕ್ಕ ಪರಿಶೋಧಕರಾಗಿ ಅಂದರೆ ಲೆಕ್ಕ ಪರಿಶೋಧಕರಾಗಿ ಆಯ್ಕೆ ಮಾಡಿದ್ದಾರೆ. ಆ ಒಂದರಲ್ಲಿ ಮೊದಲ 4 ಹಂತಗಳು ಅಂತಂದರೆ, ಒಂದು ಪೂರ್ವಭಾವಿ ಪರಿಶೀಲನೆ ಮಾಡ್ಕೋಬೇಕು, 2 ಆಯ್ಕೆಯ ಪರಿಕಲ್ಪನೆಗಳನ್ನು ಪರೀಕ್ಷೆಗಳನ್ನು ಮಾಡಬೇಕು, ಉದ್ಯೋಗದ ಸಂದರ್ಶನವನ್ನು ತಗೋಬೇಕು, ಶಿಫಾರಸು ಹಾಗೂ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಇಲ್ಲಿ 3ನೇ ಪ್ರಶ್ನೆ, ಆಂತರಿಕ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸಾಧ್ಯವಿಲ್ಲ ಎಂದುಕೊಂಡ್ರೆ ನೀವು ಈ ಕೆಳಗಿನ ಹೇಳಿಕೆಗಳನ್ನು ಯಾವ ಆಧಾರದ ಮೇಲೆ ಅನುಕೂಲಗಳನ್ನು ವಿವರಿಸ್ತೆ ಅಂತಂದರೆ, ಹೌದ್ರಿ, ಅರ್ಹತೆ ಸಿಬ್ಬಂದಿ, ವಿಶಾಲ ಆಯ್ಕೆ, ಹೊಸ ಪ್ರತಿಭೆ, ಸ್ಪರ್ಧಾತ್ಮಕ ಸ್ಫೂರ್ತಿ ಇವೆಲ್ಲ ಆಂತರಿಕ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಇನ್ನು ನೀವು ಮಾನವ ಸಂಪನ್ಮೂಲ ವಿಭಾಗದ ವ್ಯವಸ್ಥಾಪಕರಾಗಿ ಆಯ್ಕೆಗಾದರೆ ಖಾಲಿ ಹುದ್ದೆ ಭರ್ತಿ ಮಾಡಲಿಕ್ಕೂ 8 ಬಾಹ್ಯ ನೇಮಕಾತಿಗಳ ಮೂಲಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳ್ತಾರೆ. ಉದ್ಯೋಗಿಗಳ ಆಯ್ಕೆಗಳಾಗಿ ಬಳಸಲಾಗುವ ಬಾಹ್ಯ ಅಂದರೆ ಒಂದು ನೇರ ನೇಮಕಾತಿ, ಇನ್ನೊಂದು ನೇರ ಸ್ವೀಕೃತ ಅರ್ಜಿಗಳು ಅಂತ ಹೇಳ್ತೀವಿ. ಇನ್ನು ಇಲ್ಲಿ 8 ಅಂತ ನೋಡ್ತಾ ಹೋದಾಗ ಜಾಹೀರಾತುಗಳ ಮೂಲಕ, ಉದ್ಯೋಗ ವಿನಿಮಯ ಕೇಂದ್ರ, ಉದ್ಯೋಗ ಏಜೆನ್ಸಿ ಅಥವಾ ವ್ಯವಸ್ಥಾಪಕ ಸ್ಥಳಗಳ ಮೂಲಕ, ಆವರಣದ ನೇಮಕಾತಿಯನ್ನು ಮಾಡ್ತೀವಿ, ಕಾರ್ಮಿಕ ಗುತ್ತಿಗೆ ಆಧಾರದಾರರು, ಸಂದರ್ಶನದ ಮೂಲಕ, ಜಾಲತಾಣ ಪ್ರಕಟಣೆಗಳ ಮೂಲಕ ಏನಪ್ಪ ಅಂತಂದ್ರೆ ನಾವಿಲ್ಲಿ ಒಂದು ಜಾಹೀರಾತನ್ನು ಕೊಡ್ತೀವಿ. ಇಲ್ಲಿ 8 ಅಂಕದ ಒಂದು ಪ್ರಶ್ನೆ ನಿಮಗೆ ಕೊಡಲಾಗ್ತದೆ. ಅಲ್ಲಿ ಕಂಪನಿಯ ಮಾನವ ಸಂಪನ್ಮೂಲ ವ್ಯವಸ್ಥಾಪಕ ಹೊಸ ಉದ್ಯೋಗ ನೇಮಿಸಿಕೊಳ್ಳಲು ಯಾವುದಾದ್ರು 8 ಬಾಹ್ಯ ನೇಮಕಾತಿಯ ಮೂಲ ಪಟ್ಟಿಗಳನ್ನು ತಯಾರಿಸಿ ಅಂತಂದರೆ ಇಲ್ಲಿ ನಾನು ಬಾಹ್ಯ ಮೂಲ ಅನುಕೂಲತೆಗಳನ್ನು ಕೊಟ್ಟಿದ್ದೀನಿ ನೋಡಿ. ಒಂದು ಅರ್ಹ ಸಿಬ್ಬಂದಿ, 2 ವಿಶಾಲ ಆಯ್ಕೆ, ಹೊಸ ಪ್ರತಿಭೆ, ಸ್ಪರ್ಧಾತ್ಮಕ ಸ್ಫೂರ್ತಿ ಅಂತ ಕರಿತೀವಿ. ಇನ್ನೊಂದು, ನೀವು ಒಂದು ಕಂಪನಿಯ ಮಾನವ ವ್ಯವಸ್ಥೆ ಭಾವಿಸಿ ಅಲ್ಲಿ ಅಳವಡಿಸಿಕೊಳ್ಳಲಾದ ವಿವಿಧ ಹಂತಗಳು ಅಂತಂದರೆ ಪೂರ್ವಭಾವಿ ಸಭೆ ಇದೆ, ಆಯ್ಕೆ ಪರೀಕ್ಷೆಗಳಿದ್ದಾವೆ, ಉದ್ಯೋಗ ಸಂದರ್ಶನ ಇದೆ, ಶಿಫಾರಸು ಮತ್ತು ಹಿನ್ನೆಲೆ ಪರಿಶೀಲನೆ ಇದೆ, ಆಯ್ಕೆಯ ನಿರ್ದೇಶನ ಇದೆ, ಜೊತೆಗೆ ವೈದ್ಯಕೀಯ ಪರೀಕ್ಷೆಗಳು, ಉದ್ಯೋಗ ನೀಡಿಕೆ, ಉದ್ಯೋಗದ ಒಪ್ಪಂದ ಅಂತ ಹೇಳ್ತೀವಿ. ಸೊ ಇದಿಷ್ಟು. ಇನ್ನೂ 2-3 ಅಧ್ಯಾಯಗಳಿದ್ದಾವೆ. ಆ ಅಧ್ಯಾಯಗಳ ಒಂದು PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಹೋಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪರೀಕ್ಷೆಯನ್ನು ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಯೇ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.